ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ವಿವೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ವಿವೋ T4 5G ಸ್ಮಾರ್ಟ್ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಫೋನು 20,000 ರಿಂದ 22,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ನಾನಿವತ್ತು ಈ ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಫೋನ್ನ ಪರ್ಚೇಸ್ ಮಾಡ್ಬೋದಾ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ವಿವೋದು ಸಬ್ ಬ್ರ್ಯಾಂಡ್ ಆಗಿರುವಂಥ ಐಕಾನ್ ಅವರು ಮೊನ್ನೆ Z10 ಅಂತ ಒಂದು ಫೋನ್ನ ಲಾಂಚ್ ಮಾಡ್ತಾರೆ. ಅದೇ ರೀತಿ ಇರುವಂಥ ಫೋನ್ ಇದು. ಅದು ನಮಗೆ ಬರೀ ಆನ್ಲೈನಲ್ಲಿ ಸಿಗುತ್ತೆ. ಇದು ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಸ್ಟೋರ್ಗಳಲ್ಲಿ ಅವೈಲಬಲ್ ಇರುತ್ತೆ. ಸೊ ತುಂಬ ಪಾಪ್ಯುಲರ್ ಸೀರೀಸು, ಟಿ ಸೀರೀಸು ವಿವೋದಲ್ಲಿ, ಆಯಿತಾ. ಬನ್ನಿ ಡೈರೆಕ್ಟಾಗಿ ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಇದನ್ನು ಪಕ್ಕಕ್ಕಿಟ್ಟರೆ ಇದರ ಕೆಳಗಡೆ ನಮಗೆ ಒಂದು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತದೆ. ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿದೆ. ಇದರ ಕೆಳಗಡೆ 90 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು, ಸೂಪರ್ ವಿಷಯ ಅಂತ ಅಂತೀನಿ. ನಂತರ USB Type-C ಚಾರ್ಜಿಂಗ್ ಕೇಬಲು, Type A ಇಂದ Type-C, ಕೊನೆಯದಾಗಿ ಒಂದು ಸಿಮ್ ಇಜೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸಖತ್ ಪ್ರೀಮಿಯಂ ಲುಕ್ಕು, ಪ್ರೀಮಿಯಂ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಕೈಗೆ ಗ್ರಿಪ್ಪು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಕೇವಲ 199 ಗ್ರಾಮ್ ವೆಯ್ಟು ಮತ್ತು ಹೆವಿ ತಿನ್ನಾಗಿ ಸಹ ಇದೆ. ಕೇವಲ 7.89 mm ಥಿಕ್ನೆಸ್ಸು. ನೀವು ನಂಬಲ್ಲ, ಈ ಫೋನು ನಮ್ಮ ದೇಶದ ಬಿಗ್ಗೆಸ್ಟ್ ಬ್ಯಾಟ್ರಿಯನ್ನು ಹೊಂದಿರುವಂಥ ಫೋನು. 7300 mAh ಕೆಪಾಸಿಟಿ. ಅಷ್ಟಿದ್ರೂ ಸಹ ಇಷ್ಟು ತಿನ್ನಾಗಿದೆ ಅಂತ ಅಂದರೆ ಅನ್ಬಿಲೀವಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಆಯಿತಾ. ಕ್ರೇಜಿ ವಿಷಯ, ಸಖತ್ ತಿನ್ನಾಗಿದೆ. ಫ್ರಂಟಲ್ಲಿ ನಮಗೆ ಒಂದು ರೀತಿ ಕರ್ವ್ಡ್ ಡಿಸ್ಪ್ಲೇ ಸಿಗ್ತಾಯಿದೆ. ತುಂಬ ಕರ್ವ್ ಅಂತ ಅನ್ನಲ್ಲ, ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಜರೆಲ್ಲ ತುಂಬ ಕಡಿಮೆ ಇದೆ. ಒಂದು ರೀತಿ ಯೂನಿಫಾರ್ಮ್ ಬೆಜಲ್ ಅಂತ ಅನ್ಬೋದು. ಅವರೇ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ಫ್ರಂಟಲ್ಲಿ ನಮಗೆ ಗ್ಲಾಸ್ ಸಿಗ್ತಾ ಇದೆ. ಹಿಂದಕ್ಕೆ ಬಂತು ಅಂತ ಅಂದರೆ ನಮಗೆ ಕಾಂಪೋಸಿಟ್ ಪ್ಲಾಸ್ಟಿಕ್ ಬ್ಯಾಕ್ ಸಿಗ್ತಾ ಇದೆ. ಗ್ಲಾಸಿ ಫಿನಿಶು ತುಂಬ ಪ್ರೀಮಿಯಮಾಗಿ ಕಾಣುತ್ತೆ, ಆಯಿತಾ. ಇಟ್ಕೋಬೇಕಾದ್ರೂ ಅಷ್ಟೇ ಸ್ವಲ್ಪ ಕರ್ವ್ ಇರೋದ್ರಿಂದ ತುಂಬ ಕಂಫರ್ಟಬಲ್ ಆಗಿ ಕೈಯಲ್ಲಿ ಕೂತ್ಕೊಳ್ಳುತ್ತೆ. ಈ ರಿಂಗ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಕ್ಯಾಮ್ರಾದು ಡ್ಯುಯಲ್ ಕ್ಯಾಮ್ರಾ ಸೆಟಪ್ಪು ಮತ್ತು ಡ್ಯುಯಲ್ LED ಫ್ಲ್ಯಾಶ್ ನಮಗೆ ಸಿಗ್ತಾ ಇದೆ. ಯಾವುದೇ ಫಿಂಗರ್ ಪ್ರಿಂಟ್ ಇಲ್ಲ. ಸೊ ನಮಗೆ ಗೊತ್ತಾಗ್ತದೆ ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಮತ್ತು ಹಿಂದ್ಗಡೆ IR ಬ್ಲಾಸ್ಟರ್ ಸಹ ಇದೆ. ಈ ಫೋನಲ್ಲಿ USB Type-C ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ನೀವು ಹಾಕೋಬೋದು. ಮತ್ತು ನಮಗೆ ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ, ಆಯಿತಾ. ಸೊ ಒಟ್ಟಿಗೆ ಪ್ರೀಮಿಯಮ್ ಆಗಂತೂ ಕಾಣುತ್ತೆ ಈ ಫೋನು. ಜೊತೆಗೆ IP65 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಹ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಷನ್ ಸಹ ಇದೆ, ಆಯಿತಾ. ಸೂಪರ್ ವಿಷಯ. ಸೊ ಆಕ್ಸಿಡೆಂಟ್ಲಿ ಡ್ರಾಪ್ ಆಯಿತು ಅಂದರೂ ಸಹ ಫೋನ್ ಅಷ್ಟಾಗಿ ಏನೂ ಆಗಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಹಂಗಂತ ಟ್ರೈ ಮಾಡೋದಕ್ಕೆ ಹೋಗಬೇಡಿ, ಆಯಿತಾ. ನೀವು ಮಿಸ್ಸಾಗಿ ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂದ್ರೆ ಬಿದ್ದು ಹೊಡೆದೋಗ್ಬೋದು. ಒಟ್ಟಿನಲ್ಲಿ ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಷನ್ ಇದೆ. ಈ ಫೋನ್ ಸದ್ಯಕ್ಕೆ 2 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾಯಿದೆ. ನಿಮ್ಗೆ ಇಷ್ಟ ಬಂದಿದ್ದು ನೀವು ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜ್ಗೆ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಓಕೆ, ಪರವಾಗಿಲ್ಲ, ಆಯಿತಾ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 6.77 ಇಂಚಿಂದು ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಕ್ವಾಡ್ ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. 5000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು ಮತ್ತು ಹೈ ಬ್ರೈಟ್ನೆಸ್ ಮೋಡಲ್ಲಿ 1300 ನಿಟ್ಸ್ ತನಕ ಕೂಡ ಹೋಗುತ್ತೆ. ಮತ್ತು ನಮಗೆ ಇದರಲ್ಲಿ HDR ಸಪೋರ್ಟ್ ಸಹ ಇದೆ. ನೆಟ್ಫ್ಲಿಕ್ಸು, ಪ್ರೈಮಲ್ಲೆಲ್ಲ HDR ಕಂಟೆಂಟನ್ನು ಇದು ಆರಾಮಾಗಿ ಪ್ಲೇ ಮಾಡುತ್ತೆ ಮತ್ತು ಕಡಿಮೆ ಬ್ಲೂ ಲೈಟನ್ನು ಇದು ಎಮಿಟ್ ಮಾಡುತ್ತಂತೆ. ಒಟ್ಟಿನಲ್ಲಿ ಡಿಸ್ಪ್ಲೇ ಅಂತೂ ಈ ಪ್ರೈಸ್ ರೇಂಜಿಗೆ ಸೂಪರ್ ಆಗಿದೆ. ಇನ್ನು ವೇರಿಯಂಟಿಗೆ ಬಂತು ಅಂತ ಅಂದರೆ ಈ ಫೋನ್ ಸದ್ಯಕ್ಕೆ 3 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 128 GB ಸ್ಟೋರೇಜು, 8 GB ರ್ಯಾಮು, 256 GB ಸ್ಟೋರೇಜು, 12 GB ರ್ಯಾಮು, 256 GB ಸ್ಟೋರೇಜು. ನಮ್ಗೆ ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ. ಅಪ್ ಟು 12 GB ತನಕ ರ್ಯಾಮು ಎಕ್ಸ್ಟೆಂಡ್ ಆಗುತ್ತೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಓಕೆ ಈ ಬೆಲೆಗೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೋಸೆಸರ್ ನಮಗೆ ಈ ಫೋನಲ್ಲಿ ಸಿಗ್ತದೆ. ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ಇದು 4 nm
ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 7,98,000 ರೇಟಿಂಗನ್ನು ಕೊಡ್ತಾ ಇದೆ. ಒಂದು ಒಳ್ಳೆ ರೇಟಿಂಗ್, ಪರವಾಗಿಲ್ಲ ಈ ಬೆಲೆಗೆ ಆಯಿತಾ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಚೆಕ್ ಮಾಡೋದು, ಎರಡು ಕೂಡ ತುಂಬ ನಾರ್ಮಲ್ ಅನ್ನಿಸ್ತು. ತುಂಬ ಬ್ಯಾಟ್ರಿ ಡ್ರೈನೂ ಆಗಲಿಲ್ಲ, ಬರೀ ಒಂದು 2-3% ಬ್ಯಾಟ್ರಿ ಡ್ರೈನ್ ಅಷ್ಟೇ ಆಯಿತಾ. ಮತ್ತು ಟೆಂಪ್ರೇಚರ್ ಕೂಡ ತುಂಬ ಜಾಸ್ತಿ ಹೀಟ್ ಅಂತ ಅನ್ನಿಸ್ಲಿಲ್ಲ. ನಾವು ಇದರಲ್ಲಿ BGMI ಟೆಸ್ಟ್ನ ಸಹ ಮಾಡಿದ್ವು. BGMIನಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ಬಟ್ರಿ ಸ್ಮೂತ್ ಇದೆ ಆಯಿತಾ. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDR, ಅದರಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಸೊ ನಿಮಗೆ ಫುಲ್ ಸ್ಮೂತ್ ಗೇಮ್ ಪ್ಲೇ ಬೇಕು ಅಂದರೆ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮಲ್ಲಿ ಆಡಿದ್ರೆ ತುಂಬ ಒಳ್ಳೆಯದು. ನಮಗೆ ಈ ಗೇಮಿಂಗಲ್ಲೂ ಕೂಡ ಕೆಲವೊಂದು AI ಫೀಚರ್ನ ವಿವೋದವ್ರು ಕೊಟ್ಟಿದ್ದಾರೆ. ಸೊ ಒಂದು AI ಗೇಮ್ ವಾಯ್ಸ್ ಚೇಂಜರು. ಸೊ ನೀವೇನಾದರೂ BGMI ರೀತಿ ಗೇಮ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ವಾಯ್ಸನ್ನು ಚೇಂಜ್ ಮಾಡ್ಕೊಂಡು ಮಾತಾಡ್ಬೋದು ಆಯಿತಾ. ತುಂಬ ಯೂನಿಕ್ ಆಗಿರುವಂಥ, ಅಂದರೆ ಫ್ರೆಂಡ್ಸ್ಗಳಿಗೆಲ್ಲ ಆಟಾಡ್ಸೋದಕ್ಕೆ, ಆ ಕಡೆ ಅಪೋನೆಂಟ್ಗಳಿಗೆ ಆಟಾಡ್ಸೋದಕ್ಕೆ ಒಂದು ರೀತಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಪ್ರಿಸೈಸ್ ವೆಟ್ ಟಚ್ ಫೀಚರ್ ಇದೆ. ಕೈ ಒದ್ದಾಗಿದ್ರು ಸಹ ಅಥವಾ ಸ್ವೆಟ್ ಆಗಿದ್ರು ಸಹ ನಿಮಗೆ ಪ್ರಿಸಿಷನ್ ಸಿಗುತ್ತೆ ಗೇಮ್ ಮಾಡಬೇಕಾದ್ರೆ. ಮತ್ತು ನೀವು ತುಂಬ ಜಾಸ್ತಿ ಗೇಮ್ ಮಾಡ್ತೀರಾ ಅಂತ ಅಂದರೆ ಐ ಪ್ರೊಟೆಕ್ಷನ್ನ ಸಹ ಮಾಡುತ್ತಂತೆ. ಸೊ ಕಣ್ಣಿಗೆ ಒಂದು ಸ್ವಲ್ಪ ಇರಿಟೇಷನ್ ಫೀಲ್ ಆಗೋದು ಇದೆಲ್ಲ ಆಗಲ್ಲ ಅಂತ ಹೇಳ್ತಾರೆ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 2 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸಾರ್, f1.8 ಅಪರ್ಚರ್. ಇದು ಸೋನಿ IMX882 ಸೆನ್ಸಾರ್. ನಮಗಿದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಹ ಸಿಗ್ತಾ ಇದೆ. ಸೊ ನಮಗಿದರಲ್ಲಿ ಪ್ರೋ ಸ್ಪೋರ್ಟ್ಸ್ ಮೋಡು, ಅಂದರೆ ಫಾಸ್ಟ್ ಮೂವಿಂಗ್ ಆಬ್ಜೆಕ್ಟನ್ನು ಶೂಟ್ ಮಾಡುವಂಥ ಫೀಚರ್ ಆಗಿರ್ಬೋದು. ಜೊತೆಗೆ ನಿಮಗೆ 2x ಪೋರ್ಟ್ರೇಟ್ಗೆ ಹೋದರೆ 2x ಇನ್ ಸೆನ್ಸಾರ್ ಝೂಮ್ ಮಾಡುತ್ತಾ ಆಯಿತಾ. ಒಂದು ರೀತಿ ಆಪ್ಟಿಕಲ್ ರೀತಿಯಲ್ಲೇ ಇದು ಕೆಲಸವನ್ನು ಮಾಡುತ್ತೆ. ಲಾಸ್ಲೆಸ್ ಕ್ವಾಲಿಟಿ ನಿಮಗೆ ಈ 2x ಸಿಗುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಕ್ಯಾಮ್ರಾ ಅಪ್ಲಿಕೇಶನ್ ಕೂಡ ಚೆನ್ನಾಗಿದೆ. ಪೋರ್ಟ್ರೇಟ್ ಮೋಡಲ್ಲಿ ಎಡ್ಜ್ ಡಿಟೆಕ್ಷನ್ ಎಲ್ಲ ಪರವಾಗಿಲ್ಲ, ಒಂದು ಲೆವೆಲ್ಗೆ ಕ್ವಾಲಿಟಿಯ ಸ್ಯಾಂಪಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಲೆವೆಲಿಗೆ ಚೆನ್ನಾಗಿದೆ. ನಮಗೆ ಇದರಲ್ಲಿ ಪ್ರೋ ಮೋಡ್ ಸಿಗುತ್ತೆ, ಸೂಪರ್ ಮೂನ್ ಮೋಡ್ ಸಿಗುತ್ತೆ, ಮತ್ತು ಡಾಕ್ಯುಮೆಂಟನ್ನು ಅಲ್ಟ್ರಾ HDRನಲ್ಲಿ ನೀವು ಶೂಟ್ ಮಾಡ್ಬೋದು. ಸ್ಲೋ ಮೋಷನ್ನು, ಟೈಮ್ ಲ್ಯಾಪ್ಸ್ ಎಲ್ಲ ಇದ್ದೇ ಇದೆ. ಇನ್ನೊಂದು 2 MP ಡೆಪ್ ಸೆನ್ಸರ್, ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕಿದು ಯೂಸ್ ಮಾಡುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 32 MP ಫ್ರಂಟ್ ಕ್ಯಾಮ್ರಾ, f2.0 ಅಪರ್ಚರು. ಇದು ತೆಗೆಯುವಂಥ ಫೋಟೋ ತುಂಬ ಇಂಪ್ರೆಸಿವ್ ಅಂತೀನಿ. ಕ್ಲಾರಿಟಿ ಒಂದು ರೀತಿ ತುಂಬ ಬ್ಯೂಟಿಫೈ ಮಾಡಿ, ಅಂದರೆ ನೀವು ತುಂಬ ಚೆನ್ನಾಗಿ ಕಾಣೋ ರೀತಿ, ನೋಡೋ ತಕ್ಷಣ ಮೈ ಗಾಡ್ ಅನಿಸುತ್ತೆ. ನಿಮ್ಮನ್ನು ನೀವು ನೋಡೇ ಖುಷಿ ಪಡ್ತೀರಾ, ಸೆಲ್ಫ್ ಅಬ್ಸೆಸ್ಡ್ ಆಗಿಬಿಡ್ತೀರ ಆಯಿತಾ. ಅಷ್ಟು ಚೆನ್ನಾಗಿ ಫೋಟೋ ತೆಗೆಯುತ್ತೆ. ಸೊ ನನಗೇನೋ ಹೆವಿ ಇಂಪ್ರೆಸಿವ್ ಅನಿಸ್ತಪ್ಪ ಸೆಲ್ಫಿ ಕ್ಯಾಮ್ರಾ. ತುಂಬ ಜನ ಹುಡುಗಿರಿಗೂ ಅಂತೂ 100% ಇಷ್ಟ ಆಗುತ್ತೆ. ನನಗೂ ಕೂಡ ತುಂಬ ಇಷ್ಟ ಆಯಿತು. ಆ ಸ್ಯಾಂಪಲ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತಂದರೆ ಈ ಫೋನು ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಅದರ ಕ್ಲಾರಿಟಿ ಕೂಡ ಚೆನ್ನಾಗಿದೆ, ತುಂಬ ಸ್ಟೇಬಲ್ ಆಗಿ ಸಹ ಇದೆ. ಅದರ ಸ್ಯಾಂಪಲ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಆರಾಮಾಗಿ ನೀವು ವ್ಲಾಗರ್ ಏನಾದರೂ ಆಗಿದ್ದೀರಾ ಅಂತ ಅಂದರೆ ಫ್ರಂಟ್ ಕ್ಯಾಮ್ರಾದಲ್ಲಿ ನೀವು ಆರಾಮಾಗಿ 4K ಶೂಟ್ ಮಾಡ್ಬೋದು. ಒಟ್ಟಿಗೆ 4K 30 FPS. ಫುಲ್ HD ಶೂಟ್ ಮಾಡ್ತೀರಾ ಅಂತ ಅಂದರೆ 60 FPS ಸ್ವಿಚ್ ಆಗುತ್ತೆ. ಸೊ ನೋಡಿ, ಸೆಲ್ಫಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಝೂಮಿನ್ ಆಗುತ್ತೆ, ಒಟ್ಟಿಗೆ ಸ್ಟಿಲ್ ಹೆವಿ ವೈಡ್ ಆಗಿ ನಮಗೆ ಸೆಲ್ಫಿ ಶೂಟ್ ಆಗುತ್ತೆ. ಈವನ್ ರೇರ್ ಕ್ಯಾಮ್ರಾ ಕೂಡ ಅಷ್ಟೇ 4K ಒಳ್ಳೆ ಸ್ಟೇಬಲ್ ಔಟ್ಪುಟ್ ನಮಗೆ ಸಿಗುತ್ತೆ. ವ್ಲಾಗರ್ಸ್ಗಳು ಆರಾಮಾಗಿ ಇದನ್ನು ಚೂಸ್ ಮಾಡ್ಬೋದು. ಓವರಾಲ್ ಕ್ಯಾಮ್ರಾ ಈ ಬೆಲೆಗೆ ಪರವಾಗಿಲ್ಲ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಮಗೆ ಇದರಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಿದೆ, ಫೇಸ್ ಅನ್ಲಾಕ್ ಇದೆ, ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಆಗಲೇ ಹೇಳ್ದಂಗೆ ನಮ್ಮ ದೇಶದ ಅತಿ ದೊಡ್ಡ ಸ್ಲಿಮ್ಮೆಸ್ಟ್ ಬ್ಯಾಟ್ರಿ ಆಯಿತಾ. ದೇಶದ ದೊಡ್ಡ ಬ್ಯಾಟ್ರಿ ಜೊತೆಗೆ ಸ್ಲಿಮ್ಮಲ್ಲೂ ಕೂಡ ದೊಡ್ಡ ಬ್ಯಾಟ್ರಿ, 7300 mAh ಕೆಪಾಸಿಟಿ ಬ್ಯಾಟ್ರಿ ಸಿಗ್ತಾ ಇದೆ. ಜೊತೆಗೆ ಅಷ್ಟೇ ಫಾಸ್ಟಾಗಿ ಚಾರ್ಜ್ ಆಗುವಂಥ 90 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಮತ್ತು ನಮ್ಗೆ ಇದರಲ್ಲಿ ಬೈಪಾಸ್ ಚಾರ್ಜಿಂಗ್ ಆಪ್ಷನ್ ಸಹ ಇದೆ ಆಯಿತಾ. ಸೊ ಬ್ಯಾಟ್ರಿ ಟಾಪ್ ನಾಚ್, ಯಾವುದೇ ಕಾಂಪ್ರಮೈಸ್ ಇಲ್ಲ. ಆರಾಮಾಗಿ 1-2 ದಿನ ಕಣ್ಣು ಮುಚ್ಕೊಂಡು ನೀವು, ಅಂದರೆ ಡಿಪೆಂಡ್ ನೀವು ಹೆಂಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟಿನಲ್ಲಿ ನಾರ್ಮಲ್ ಯೂಸಿಗೆ ಆರಾಮಾಗಿ 2 ದಿನ ಬ್ಯಾಕಪ್ ಬರುತ್ತೆ. ಇನ್ನು OSಗೆ ಬಂತು ಅಂತ ಅಂದರೆ Android 15 ಬೇಸ್ ರನ್ ಆಗ್ತಿರುವಂಥ ಫನ್ ಟಚ್ OS 15 ನಮಗೆ ಸಿಗ್ತಾ ಇದೆ. ಈ ಫೋನ್ಗೆ ವಿವೋದವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ 2 ವರ್ಷಗಳ OS, 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಮತ್ತು 50 ತಿಂಗಳ ಸ್ಮೂತ್ ಸರ್ಟಿಫಿಕೇಷನ್, ಅಂದರೆ ತುಂಬ ಸ್ಮೂತಾಗಿ 50 ತಿಂಗಳು ಆರಾಮಾಗಿ ಕೆಲಸ ಮಾಡುತ್ತೆ ಅಂತ ಅವ್ರ ಪ್ರಕಾರ ಆಯಿತಾ. ಇದರ ಜೊತೆಗೆ ನಮಗೆ ಈ ಫೋನಲ್ಲಿ ಕೆಲವೊಂದು AI ಫೀಚರ್ ಸಹ ಇದೆ. AI ಎರೇಸರ್ ಫೀಚರು ತುಂಬ ಚೆನ್ನಾಗಿದೆ. ಇದು ಅನ್ವಾಂಟೆಡ್ ಆಬ್ಜೆಕ್ಟನ್ನು ಎರೇಸ್ ಮಾಡಿ ಬಿಸಾಕ್ಬೋದು. AI ಫೋಟೋ ಎನಾನ್ಸಿಂಗ್ ಫೀಚರು, ಲೈವ್ ಆಗಿ ನೀವು ಟೆಕ್ಸ್ಟನ್ನು ಟ್ರಾನ್ಸ್ಲೇಟ್ ಮಾಡುವಂಥ ಫೀಚರು, AI ನೋಟ್ ಅಸಿಸ್ಟ್ ಸಹ ಇದೆ ಆಯಿತಾ.
ಮತ್ತು AI ಸೂಪರ್ ಡಾಕ್ಯುಮೆಂಟ್. ಸೊ ನೀವು ಸ್ಕ್ಯಾನ್ ಮಾಡಿಕೊಂಡು ಅಂದರೆ ನೀವು ಸ್ಕ್ಯಾನರ್ ರೀತಿ ನಿಮಗೆ ಔಟ್ಪುಟ್ಟನ್ನು ಕೊಡುತ್ತೆ. ಆಮೇಲೆ ಡಾಕ್ಯುಮೆಂಟ್ ಕನ್ವರ್ಟ್ ಮಾಡ್ಬೋದು ಇನ್ಸ್ಟೆಂಟಾಗಿ, ಸರ್ಕಲ್ ಟು ಸರ್ಚ್ ಫೀಚರು. ಸೊ ಈ ರೀತಿ ಅವಶ್ಯಕತೆ ಇರುವಂಥ ಎಲ್ಲ ಒಳ್ಳೆ ಫೀಚರ್ಗಳು ನಮಗೆ ಇದರಲ್ಲಿ ಸಿಗ್ತಾ ಇದೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಮೋನೋ ಸ್ಪೀಕರ್ ಕೊಡಬೇಕಾಗಿ ಸ್ಟೀರಿಯೋನ 200% ಬೂಸ್ಟ್ ಆಗುತ್ತೆ ಆಯಿತಾ, ವಾಲ್ಯೂಮ್ ನೀವು ಮ್ಯಾಕ್ಸಿಮಮ್ ಕೊಟ್ಟಾದಮೇಲೆ. ಸೊ ಕ್ವಾಲಿಟಿ ಚೆನ್ನಾಗಿದೆ, ಜೋರ ಕೂಡ ಕೇಳುತ್ತೆ ಒಟ್ಟಿಗೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ಜೊತೆಗೆ ವೈಫೈ 6 ಕೂಡ ಸಿಗ್ತಾ ಇದೆ ಆಯಿತಾ. ಸೂಪರ್ ವಿಷಯ. ಮತ್ತು ಬ್ಲೂಟೂತ್ 5.2 ಕೊಟ್ಟಿದ್ದಾರೆ. 10 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಯಾವುದೇ NFC ಎಲ್ಲ ಸಿಗಲ್ಲ. ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸರ್ಸ್ಗಳನ್ನು ನಮಗೆ ಈ ಫೋನಲ್ಲಿ ಕೊಟ್ಟಿದ್ದಾರೆ. ನೀವಾಗಾದರೆ ಕೇಳ್ಬೋದು ಈ ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಈ ಪ್ರೈಸ್ ರೇಂಜಿಗೆ ವಿವೋ ಬ್ರ್ಯಾಂಡಿಂಗಲ್ಲಿ ಆಯಿತಾ, ನಿಮಗೆ ಮೆಜಾರಿಟಿ ಜನ ವಿವೋನ ಚೂಸ್ ಮಾಡೋದು ಕ್ಯಾಮ್ರಾಗೋಸ್ಕರ. ಕ್ಯಾಮ್ರಾ ಸೆಲ್ಫಿ ಕ್ಯಾಮ್ರಾ ಅಂತೂ ಬೆಂಕಿ ಇದೆ ಆಯಿತಾ, ಹುಡುಗಿರ್ಗಂತೂ ಕಣ್ಣು ಮುಚ್ಕೊಂಡು ಇಷ್ಟ ಆಗುತ್ತೆ. ಈ ಫೋನ್ನ ಲುಕ್ಕು ಪ್ರೀಮಿಯಮ್ ಆಗಿದೆ, ಡಿಸೈನ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ ಆಯಿತಾ. ಪ್ರೊಸೆಸರ್ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ, ರ್ಯಾಮು ಸ್ಟೋರೇಜು ಓಕೆ ಅಂತೀನಿ. ಬ್ಯಾಟ್ರಿ ಅಂತೂ ಟಾಪ್ ನಾಚ್, ನೆಕ್ಸ್ಟ್ ಲೆವೆಲ್, 7300 mAh ಕೆಪಾಸಿಟಿ ಬ್ಯಾಟ್ರಿ, ಅನ್ಬಿಲೀವಬಲ್ ಅಂತೀನಿ ಆಯಿತಾ. ನೋಡಿ ಆಫ್ಲೈನ್ ಮಾರ್ಕೆಟ್ನಲ್ಲೂ ಕೂಡ ಇದು ಅವೈಲಬಲ್ ಇರುತ್ತೆ. ಸೊ ಒಂದೊಳ್ಳೆ ಆಪ್ಷನ್ ಆಗಬಹುದು ಆಯಿತಾ. ವಿವೋ T4 ನೋಡೋಣ, ನೆಕ್ಸ್ಟ್ T4 ಅಲ್ಟ್ರಾ ಕೂಡ ಬರುತ್ತೆ, ಅದಕ್ಕೂ ಕೂಡ ಹೆವಿ ಎಕ್ಸೈಟ್ ಆಗಿದ್ದೀನಿ ನೋಡೋದು ಯಾವಾಗ ಬರುತ್ತೆ ಅಂತ. ಒಟ್ಟಿನಲ್ಲಿ ಈ ಫೋನ್ ಅಂತೂ ಒಳ್ಳೆ ಒಂದು ಲೆವೆಲಿಗೆ ಕಾಂಪಿಟೇಟಿವ್ ಪ್ರೈಸ್ಗೆ ಲಾಂಚ್ ಮಾಡಿದ್ದಾರೆ ಒಟ್ಟಿಗೆ ವಿವೋನವರು. T ಸೀರೀಸ್ ಯೂಶ್ವಲಿ ಹಂಗೆ ಎಲ್ಲ ಕಾಂಪಿಟೇಟಿವ್ ಆಗಿ ಲಾಂಚ್ ಮಾಡ್ತಾರೆ. ವ್ಯಾಲ್ಯೂ ಫಾರ್ ಮನಿ ಫೋನ್ನ T ಸೀರೀಸ್ನಲ್ಲಿ ಲಾಂಚ್ ಮಾಡ್ತಾರೆ. ಇದು ಕೂಡ ಚೆನ್ನಾಗಿದೆ ಅಂತೀನಿ. ಇಷ್ಟು ಈ ಫೋನ್ ಬಗ್ಗೆ ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.